ಹಲೋ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಾವು SSLC ಸಿಲೆಬಸ್ಗೆ ಸಂಬಂಧಪಟ್ಟಂತೆ ರಿಯಲ್ ನಂಬರ್ಸ್ ಚಾಪ್ಟರ್ ನಲ್ಲಿ ಬರ್ತಕ್ಕಂಥ HCF ಅಂಡ್ LCM ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಈ ಹಿಂದಿನ ವಿಡಿಯೋದಲ್ಲಿ ನಾವು ಈಗಾಗಲೇ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಬಗ್ಗೆ ತಿಳ್ಕೊಂಡಿದ್ವಿ. ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಏನ್ ಹೇಳುತ್ತೆ? ಎವ್ರಿ ಕಾಂಪೋಸಿಟ್ ನಂಬರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಪ್ರಾಡಕ್ಟ್ ಆಫ್ ಇಟ್ಸ್ ಪ್ರೈಮ್ಸ್ ಅಂತ. ಸೊ ಅಂದ್ರೆ ಯಾವುದೇ ಒಂದು ನಂಬರ್ ಅನ್ನ, ಕಾಂಪೋಸಿಟ್ ನಂಬರ್ ಅನ್ನ ನಾವು ಪ್ರೈಮ್ ನಂಬರ್ಸ್ ನ ಪ್ರಾಡಕ್ಟ್ ಆಗಿ ಎಕ್ಸ್ಪ್ರೆಸ್ ಮಾಡಬಹುದು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಈಗ ಅದ್ರ ಮುಂದುವರೆದ ಭಾಗ HCF ಮತ್ತೆ LCM ಬಗ್ಗೆ ತಿಳ್ಕೊಳ್ಳೋಣ. ಸೊ ಮೊದಲಿಗೆ HCF ಅಂತಂದ್ರೆ ಏನು ಮತ್ತೆ LCM ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. HCF ಅಂತಂದ್ರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಸೊ ಮೊದಲಿಗೆ ನಾವು ಈ ಕಾಮನ್ ಫ್ಯಾಕ್ಟರ್ ಅಂತಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಅದಾದ್ಮೇಲೆ ಕಾಮನ್ ಮಲ್ಟಿಪಲ್ ಅಂತಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಉದಾಹರಣೆಗೆ ನಾನೀಗ ಇಲ್ಲಿ ಎರಡು ನಂಬರ್ಸ್ ಅನ್ನ ತಗೋತೀನಿ. ಒಂದು 6 ಮತ್ತೆ ಇನ್ನೊಂದು 10 ಅನ್ನ ತಗೋತೀನಿ. ಈಗ ನಾನು 6 ಅನ್ನ ಪ್ರಾಡಕ್ಟ್ ಆಫ್ ಇಟ್ಸ್ ಪ್ರೈಮ್ಸ್ ಆಗಿ ಎಕ್ಸ್ಪ್ರೆಸ್ ಮಾಡಿದ್ರೆ ಸೊ ಏನ್ ಬರುತ್ತೆ ನನಗೆ? 3 ಇಂಟು 2, 3 2s 6 ಅಂತ ಎಕ್ಸ್ಪ್ರೆಸ್ ಮಾಡ್ಬೋದು. ಅದೇ ರೀತಿ ನಾನು 10 ಅನ್ನ ಏನಂತ ಎಕ್ಸ್ಪ್ರೆಸ್ ಮಾಡ್ಬೋದು? 5 ಇಂಟು 2 ಅಂತ ಎಕ್ಸ್ಪ್ರೆಸ್ ಮಾಡ್ಬೋದು. ಈಗ ಇವೆರಡರ ಪ್ರೈಮ್ ಫ್ಯಾಕ್ಟರೈಸೇಷನ್ ಆದ್ಮೇಲೆ ಇವೆರಡರಲ್ಲೂ ಕೂಡ ನನಗೆ 2 ಅಂತಕ್ಕಂಥ ನಂಬರ್ ಸಾಮಾನ್ಯವಾಗಿ ಕಾಣಿಸ್ತಾ ಇರುತ್ತೆ. ಸೊ ಇದನ್ನ ಏನಂತ ಕರಿತೀವಿ ನಾವು? ಕಾಮನ್ ಫ್ಯಾಕ್ಟರ್ ಅಂತ ಕರಿತೀವಿ. ಸೊ ಕಾಮನ್ ಫ್ಯಾಕ್ಟರ್ ಅಂತಂದ್ರೆ ಏನು? ಸೊ ಯಾವ್ದಾದ್ರು ಎರಡು ಕಾಂಪೋಸಿಟ್ ನಂಬರ್ಗಳ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿದಾಗ ಎರಡರಲ್ಲೂ ಬಂದಿರತಕ್ಕಂತ ಕಾಮನ್ ನಂಬರ್ ಅಥವಾ ಕಾಮನ್ ಫ್ಯಾಕ್ಟರ್ ಅಂತ ಕರಿತೇವೆ. ಸೊ ಅದೇ ರೀತಿ ನಾವು ಕಾಮನ್ ಮಲ್ಟಿಪಲ್ ಅಂತಂದ್ರೆ ಏನು? ಈಗ ನಾವು 6 ಅನ್ನ ಯಾವ್ದಾದ್ರು ನಂಬರ್ ಇಂದ ನಾವು ಮಲ್ಟಿಪ್ಲೈ ಮಾಡ್ತಾ ಹೋದ್ವಿ ಅಂತಂದ್ರೆ, ಉದಾಹರಣೆಗೆ ನಾನು 6 ಅನ್ನ 1 ಇಂದ ಮಲ್ಟಿಪ್ಲೈ ಮಾಡಿದೆ, 6 ಬಂತು. 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ 12 ಬಂತು. 3 ಇಂದ ಮಲ್ಟಿಪ್ಲೈ ಮಾಡಿದ್ರೆ 18 ಬಂತು. ಹಾಗೆ ಆಗ್ತಾ ಇರುತ್ತೆ. ಸೊ ಅದೇ ತರ ನಾನು 10 ಅನ್ನ ತಗೊಂಡಾಗ 10 ಅಲ್ಲಿ 10 ಬರುತ್ತೆ, ಅದಾದ್ಮೇಲೆ 20 ಬರುತ್ತೆ, ಅದಾದ್ಮೇಲೆ 30 ಬರುತ್ತೆ. ಹಾಗೆ ಸೊ ಇಲ್ಲಿ ನಾನು ಈಗ 18 ಅನ್ನ ಮುಂದುವರಿಸ್ತೀನಿ. ಸೊ 4 ಇಂದ ಮಲ್ಟಿಪ್ಲೈ ಮಾಡಿದ್ರೆ 24 ಬರುತ್ತೆ, 5 ಇಂದ ಮಲ್ಟಿಪ್ಲೈ ಮಾಡಿದ್ರೆ 30 ಬರುತ್ತೆ. ಸೊ ಈಗ ನೋಡ್ರಿ, ಇದು ಹೀಗೆ ಮುಂದುವರಿತಾನೆ ಇರುತ್ತೆ. ಸೊ ಎರಡನ್ನೂ ಅಬ್ಸರ್ವ್ ಮಾಡಿದಾಗ ನಮ್ಗೆ ಇದ್ರಲ್ಲೂ 30 ಇದೆ, ಸೊ ಇದ್ರಲ್ಲೂ 30 ಇದೆ. ಸೊ ಈ ನಂಬರ್ಸ್ ಅನ್ನ ನಾವು ಹೇಗ್ ಪಡ್ಕೊಂಡ್ವಿ? ಬೈ ಮಲ್ಟಿಪ್ಲೈಯಿಂಗ್ 6 ಬೈ ಎನಿ ಅದರ್ ನಂಬರ್ಸ್. ಸೊ ಈಗ ಎರಡರಲ್ಲೂ ಕಾಮನ್ ಆಗಿ ಬಂದಿರೋದ್ರಿಂದ ಇದನ್ನ ನಾವೇನಂತ ಕರಿತೀವಿ? ಸೊ ಕಾಮನ್ ಮಲ್ಟಿಪಲ್ ಅಂತ ಕರಿತೀವಿ. ಓಕೆ, ಸೊ ಈಗ ಕಾಮನ್ ಫ್ಯಾಕ್ಟರ್ ಅಂದ್ರೆ ಏನು, ಕಾಮನ್ ಮಲ್ಟಿಪಲ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಸೊ ಈಗ ಹೈಯೆಸ್ಟ್ ಕಾಮನ್ ಅಂತಂದ್ರೆ ಏನು, ಲೀಸ್ಟ್ ಕಾಮನ್ ಅಂದ್ರೆ ಏನು? ಸೊ ಈಗ ನಾವು ಇಲ್ಲಿ ಫ್ಯಾಕ್ಟರ್ಸ್ ಅನ್ನ ತಗೊಂಡಿದೀವಿ. ಸೊ ಫ್ಯಾಕ್ಟರ್ಸ್ ಅಲ್ಲಿ ನಮ್ಗೆ ಲಿಸ್ಟ್ ಮಾಡಿದಾಗ, ಈಗ 6 ನ ಫ್ಯಾಕ್ಟರ್ಸ್ ಅನ್ನ ಲಿಸ್ಟ್ ಮಾಡಿದಾಗ ನಮ್ಗೆ ಇಲ್ಲಿ 1 ಕೂಡ ಬರುತ್ತೆ. ಅದೇ ತರ 10 ನ ಫ್ಯಾಕ್ಟರ್ಸ್ ಅನ್ನ ಲಿಸ್ಟ್ ಮಾಡಿದಾಗ ಏನ್ ಬರುತ್ತೆ? 1 ಬರುತ್ತೆ. ಸೊ ಈ 1 ಎಲ್ಲದರಲ್ಲೂ ಎಲ್ಲಾ ನಂಬರ್ಸಿಗೂ 1 ಏನಾಗಿರುತ್ತೆ? ಫ್ಯಾಕ್ಟರ್ ಆಗಿರುತ್ತೆ. ಸೊ ಹಾಗಾಗಿ ಈ 1 ಅನ್ನ ಬಿಟ್ಟು ಹೈಯೆಸ್ಟ್ ಅಂದ್ರೆ ಇಡೀ ಇರ್ತಕ್ಕಂತ ಎಲ್ಲಾ ಕಾಮನ್ ಫ್ಯಾಕ್ಟರ್ ಗಳಲ್ಲಿ ಹೈಯೆಸ್ಟ್ ಯಾವ್ದಿರುತ್ತೆ ಅದನ್ನ ನಾವೇನಂತ ಕರಿತೀವಿ? HCF ಅಂತ ಕರಿತೀವಿ. ಅದೇ ರೀತಿ ಮಲ್ಟಿಪಲ್ಸ್ ಕೂಡ ಎಷ್ಟು ಬೇಕಾದ್ರೂ ಬರೀತಾನೆ ಹೋಗ್ಬೋದು. ನಾವ್ ಎಲ್ಲಿವರೆಗೂ ಬೇಕಾದ್ರೂ ಮಲ್ಟಿಪಲ್ಸ್ ಅನ್ನ ಬರೀಬಹುದು. ಸೊ ಆ ಮಲ್ಟಿಪಲ್ಸ್ ಅಲ್ಲಿ ಲೀಸ್ಟ್ ಅಂದ್ರೆ ಫಸ್ಟ್ ಬರ್ತಕ್ಕಂತ, ಅತಿ ಚಿಕ್ಕದಾಗಿ ಬರ್ತಕ್ಕಂತ ಕಾಮನ್ ನಂಬರ್ ಏನಿದೆ ಅದನ್ನ ನಾವೇನಂತ ಕರಿತೀವಿ? ಕಾಮನ್ ಮಲ್ಟಿಪಲ್ ಅಂದ್ರೆ ಲೀಸ್ಟ್ ಕಾಮನ್ ಮಲ್ಟಿಪಲ್, LCM ಅಂತ ಕರಿತೀವಿ. ಸೊ ಇನ್ನು ಈಸಿಯಾಗಿ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಯಾವ್ದಾದ್ರು ಎರಡು ನಂಬರ್ಗೆ ನಾವು HCF ಅನ್ನ ಕಂಡುಹಿಡಿತಾ ಇದೀವಿ ಅಂತಂದ್ರೆ, ಪ್ರಾಡಕ್ಟ್ ಆಫ್ ದ ಸ್ಮಾಲೆಸ್ಟ್ ಪವರ್ ಆಫ್ ಈಚ್ ಕಾಮನ್ ಪ್ರೈಮ್ ಫ್ಯಾಕ್ಟರ್ ಇನ್ ದ ನಂಬರ್ಸ್. ಸೊ ಅಂದ್ರೆ ಅದೇ ರೀತಿ LCM ಅನ್ನ ನೋಡಿದ್ರೆ ಪ್ರಾಡಕ್ಟ್ ಆಫ್ ದ ಗ್ರೇಟೆಸ್ಟ್ ಪವರ್ ಆಫ್ ಈಚ್ ಪ್ರೈಮ್ ಫ್ಯಾಕ್ಟರ್ ಇನ್ವಾಲ್ವ್ ಇನ್ ದ ನಂಬರ್ ಅಂತ ಹೇಳ್ತಾರೆ. ಈಗ ಉದಾಹರಣೆಗೆ ಈ ಒಂದು ಪ್ರಾಬ್ಲಮ್ ಅನ್ನ ತಗೊಳ್ಳೋಣ. ಫೈಂಡ್ HCF ಅಂಡ್ LCM ಆಫ್ 6,
72 and 120. ಸೊ ಮೊದಲಿಗೆ ನಾವೇನ್ ಮಾಡ್ಕೋಬೇಕಂದ್ರೆ ಪ್ರತಿ ಒಂದು ನಂಬರ್ನ ಪ್ರೈಮ್ ಫ್ಯಾಕ್ಟರೈಸೇಷನ್ ನ ಮಾಡ್ಕೋಬೇಕು, ಅಥವಾ ಫ್ಯಾಕ್ಟರ್ಸ್ ಅನ್ನ ಲಿಸ್ಟ್ ಮಾಡಬಹುದು. ಸೊ ಆ ತರ ಮಾಡಿದ್ವಿ, ಅದನ್ನ ಲಿಸ್ಟಿಂಗ್ ದ ಫ್ಯಾಕ್ಟರ್ಸ್ ಮೆಥಡ್ ಅಂತ ಕರಿತೀವಿ. ಈ ಮೆಥಡ್ ಅಲ್ಲಿ ನಾವು ಯೂಸ್ ಮಾಡ್ತಾ ಇರೋದು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಯೂಸ್ ಮಾಡ್ತಾ ಇದೀವಿ. ಸೊ ಎರಡು ರೀತಿಯಲ್ಲೂ ಮಾಡಬಹುದು, ಬಟ್ ನಮ್ಮ ಸಿಲೆಬಸ್ ಅಲ್ಲಿ ಇರ್ತಕ್ಕಂಥದ್ದು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಇದೆ. ಸೊ ಈಗ ನಾನು 6 ಅನ್ನ ಪ್ರೈಮ್ ಫ್ಯಾಕ್ಟರ್ಸ್ ಆಗಿ ಎಕ್ಸ್ಪ್ರೆಸ್ ಮಾಡಿದ್ರೆ, ಸೊ ಅದನ್ನ ಏನಂತ ಎಕ್ಸ್ಪ್ರೆಸ್ ಮಾಡ್ಬೋದು, ನಾನು 2 into 3 ಅಂತ ಎಕ್ಸ್ಪ್ರೆಸ್ ಮಾಡ್ಬೋದು. ಅದೇ ರೀತಿ ನಾನು 72 ಅನ್ನ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿದ್ವಿ ಅಂತಂದ್ರೆ 72 ನ 2 ಇಂದ ಡಿವೈಡ್ ಮಾಡಿದ್ರೆ 2 3s are 6, 2 6s are 12, ಮತ್ತೆ 2 ಇಂದ 2 1s are 2 8s are, ಮತ್ತೆ 2 ಇಂದ 2 9s are, ಮತ್ತೆ 3 3s are. ಏನಾಗುತ್ತೆ, 2 ಎಷ್ಟು ಸರಿ ಬಂದಿದೆ, 3 ಟೈಮ್ಸ್ ಬಂದಿದೆ. ಸೊ ಹಾಗಾಗಿ 2 ಕ್ಯೂಬ್ ಬರ್ಕೊಂಡಿದೀನಿ. 3 ಎಷ್ಟು ಸರಿ ಬಂದಿದೆ, 3 ಸ್ಕ್ವೇರ್ ಅಂತ ಬರ್ಕೊಂಡಿದೀನಿ. ಈಗ 120 ನೋಡೋಣ. ಸೊ 120 ನಾನು ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ಕೊಂಡ್ವಿ ಅಂದ್ರೆ 2 ಇಂದ 60s ಹೋಗುತ್ತೆ, ಮತ್ತೆ ಇದು 30s, ಮತ್ತೆ ಇದು 15s, ಮತ್ತೆ 5 ಇಂದ ಮಾಡಿದ್ವಿ ಅಂದ್ರೆ 3s. ಈಗ 2 ಎಷ್ಟು ಸರಿ ಇದೆ, 3 ಟೈಮ್ಸ್ ಇದೆ, ಬರ್ಕೊಂಡಿದೀವಿ ಇಲ್ಲಿ. ಸೊ ಅದಾದ್ಮೇಲೆ 3 ಎಷ್ಟು ಸರಿ ಇದೆ, 1 ಸರಿ ಇದೆ, ಬರ್ಕೊಂಡಿದೀವಿ. ಮತ್ತೆ 5 ಎಷ್ಟು ಸರಿ ಇದೆ, ಅದು 1 ಸರಿ ಇದೆ, ಬರ್ಕೊಂಡಿದೀವಿ. ಸೊ ಈ ರೀತಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡೋದನ್ನ ನಾವೀಗಾಗಲೇ ಲಾಸ್ಟ್ ವಿಡಿಯೋದಲ್ಲಿ ಕಲ್ತಿದೀವಿ. ಸೊ ಈಗ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿದ್ದಾದ್ಮೇಲೆ ಅವುಗಳ ಫ್ಯಾಕ್ಟರ್ಸ್ ಅನ್ನ ಎಕ್ಸ್ಪೋನೆನ್ಷಿಯಲ್ ಫಾರ್ಮರ್ಸ್ ಅಲ್ಲಿ ನಾವು ಬರ್ಕೊಂಡಿದೀವಿ. ಈಗ ನಾವು ಈ ಮೂರನ್ನು ಅಬ್ಸರ್ವ್ ಮಾಡಿದಾಗ ನನಗೆ 6, 72 ಮತ್ತೆ 122 ಅಲ್ಲಿ 120 ಸೊ 2 ಏನಾಗ್ತಾ ಇದೆ, ಕಾಮನ್ ಫ್ಯಾಕ್ಟರ್ ಇದೆ, ಮತ್ತೆ 3 ಕಾಮನ್ ಫ್ಯಾಕ್ಟರ್ ಆಗಿ ನನಗೆ ಕಾಣಿಸ್ತಾ ಇದೆ. ಸೊ ಇಲ್ಲಿ HCF ಅಂತಂದ್ರೆ ಏನ್ ಹೇಳಿದ್ವಿ ನಾವು, ಪ್ರಾಡಕ್ಟ್ ಆಫ್ ದ ಸ್ಮಾಲೆಸ್ಟ್ ಪವರ್ ಆಫ್ ಈಚ್ ಕಾಮನ್ ಪ್ರೈಮ್ ಫ್ಯಾಕ್ಟರ್. ಪ್ರಾಡಕ್ಟ್ ಆಫ್ ಸ್ಮಾಲೆಸ್ಟ್ ಪವರ್. ಸೊ ಇಲ್ಲಿ ಇರ್ತಕ್ಕಂತ ಕಾಮನ್ ಫ್ಯಾಕ್ಟರ್ಗಳಲ್ಲಿ ಅತಿ ಕಡಿಮೆ ಪವರ್ ಯಾವ್ದಕ್ಕಿರುತ್ತೆ ಅಂದ್ರೆ ಎಕ್ಸ್ಪೋನೆಂಟ್, ಅತಿ ಕಡಿಮೆ ಎಕ್ಸ್ಪೋನೆಂಟ್ ಯಾವ್ದಕ್ಕಿರುತ್ತೆ. ಇಲ್ಲಿ ನೋಡಿ 2 ಕಾಮನ್ ಆಗಿದೆ, ಅದರಲ್ಲಿ 3 ಜಾಸ್ತಿ ಇದೆ, ಇದ್ರಲ್ಲೂ 3 ಇದೆ. ಅತಿ ಕಡಿಮೆ ಇರೋದು ಅಂತಂದ್ರೆ ಈ ಅಂಡರ್ಲೈನ್ ಮಾಡಿರೋಂಥದ್ದು 2, ಅದನ್ನ ಇಲ್ಲಿ ಬರ್ಕೊಂಡಿದೀನಿ. ಅದೇ ರೀತಿ 3 ಕೂಡ ಕಾಮನ್ ಫ್ಯಾಕ್ಟರ್ ಇದೆ. ಸೊ ಹಾಗಾಗಿ ಅದರಲ್ಲಿ ಹೈಯೆಸ್ಟ್ ಡಿಗ್ರಿ ಸ್ಕ್ವೇರ್ 3 ಸ್ಕ್ವೇರ್ 2 ಇದೆ, ಲೀಸ್ಟ್ ಬೇಕಾಗಿರೋದು ನಮ್ಗೆ. ಸೊ ಇಲ್ಲೂ 3 ಇದೆ, ಇಲ್ಲೂ 3 ಇದೆ. ಸೊ ಹಾಗಾಗಿ ನಾನು 3 ಅನ್ನ ತಗೊಂಡಿದ್ದೀನಿ. ಇವೆರಡರ ಪ್ರಾಡಕ್ಟ್ ಮಾಡಿದಾಗ ನನ್ಗೆ ಎಷ್ಟು ಬಂತು, 6 ಬಂತು. ಸೊ ಹಾಗಾಗಿ ಇವು ಮೂರು ನಂಬರ್ಗಳ HCF ಎಷ್ಟಾಗತ್ತೆ, 6 ಆಗುತ್ತೆ. ಅಂದ್ರೆ ಸ್ಮಾಲೆಸ್ಟ್ ಪವರ್ ಆಫ್ ಈಚ್ ಆಫ್ ಕಾಮನ್ ಪ್ರೈಮ್ ಫ್ಯಾಕ್ಟರ್, ಅವೆಲ್ಲದರ ಪ್ರಾಡಕ್ಟ್ ಏನಾಗುತ್ತೆ ನನಗೆ HCF ಆಗುತ್ತೆ. ಸೊ HCF ಅಂದ್ರೆ ಇನ್ನೊಂದ್ಸರಿ ಅರ್ಥ ಮಾಡ್ಕೊಳ್ಳೋಣ. ಕೊಟ್ಟಿರ್ತಕ್ಕಂಥ ನಂಬರ್ಸ್ ಅನ್ನ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ಬಿಟ್ಟು ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಅಲ್ಲಿ ಬರಿಬೇಕು. ಬರ್ದಿದ್ದಾದ ನಂತರ ಅದರಲ್ಲಿ ಯಾವ ಕಾಮನ್ ಫ್ಯಾಕ್ಟರ್ ಗಳಿದಾವೆ ಅವನ್ನ ಅಬ್ಸರ್ವ್ ಮಾಡ್ಬೇಕು. ಅವುಗಳಲ್ಲಿ ಲೀಸ್ಟ್ ಪವರ್ ಇರೋನ ಮಾತ್ರ ಸೆಲೆಕ್ಟ್ ಮಾಡ್ಕೊಂಡು ಅವುಗಳ ಪ್ರಾಡಕ್ಟ್ ಮಾಡಿದ್ದು ನಂತರ ಬರುವಂತದ್ದನ್ನ ನಾವೇನಂತ ಕರಿತೀವಿ, HCF ಅಂತ ಕರಿತೀವಿ. 3 ಸ್ಟೆಪ್ ಮಾಡ್ಬೇಕು. ಓಕೆ. ಸೊ ಈಗ ಮತ್ತೆ LCM ಅಂತಂದ್ರೆ ಏನ್ ಕೊಟ್ಟಿದ್ದಾರೆ, LCM ಅಂತಂದ್ರೆ ಏನು, ಪ್ರಾಡಕ್ಟ್ ಆಫ್ ದ ಗ್ರೇಟೆಸ್ಟ್ ಪವರ್ ಆಫ್ ಈಚ್ ಪ್ರೈಮ್ ಫ್ಯಾಕ್ಟರ್ ಇನ್ವಾಲ್ವ್ಡ್ ಇನ್ ದ ನಂಬರ್. ನೋಡಿ ಇಲ್ಲಿ ಪ್ರಾಡಕ್ಟ್ ಆಫ್ ದ ಗ್ರೇಟೆಸ್ಟ್ ಪವರ್ ಆಫ್ ಈಚ್ ಪ್ರೈಮ್ ಫ್ಯಾಕ್ಟರ್. ಈಚ್ ಪ್ರೈಮ್ ಫ್ಯಾಕ್ಟರ್ ಅಂತಂದ್ರೆ ಇಲ್ಲಿ ಕಾಮನ್ ಇರ್ಲಿ ಇಲ್ಲೇ ಇರ್ಲಿ, ಪ್ರಾಡಕ್ಟ್ ಆಫ್ ಈಚ್ ಗ್ರೇಟೆಸ್ಟ್ ಪವರ್ ಇರುವಂತ ಈಚ್ ಪ್ರೈಮ್ ಫ್ಯಾಕ್ಟರ್. ಸೊ ಈಗ ಇಲ್ಲಿ ಅಬ್ಸರ್ವ್ ಮಾಡಿದಾಗ ನಮ್ಗೆ ಪ್ರೈಮ್ ಫ್ಯಾಕ್ಟರ್ಸ್ ಯಾವ್ಯಾವ್ದು ಕಾಣಿಸ್ತಾ ಇದೆ, 2 ಕಾಣಿಸ್ತಾ ಇದೆ. ಅದರಲ್ಲಿ ಹೈಯೆಸ್ಟ್ ಪವರ್ ಇರೋದು ಯಾವುದು, 2 ಕ್ಯೂಬ್, ಅದನ್ನ LCM ಅಲ್ಲಿ ಬರ್ಕೊಂಡಿದೀವಿ. 3 ಕಾಮನ್ ಫ್ಯಾಕ್ಟರ್ ಇದೆ, ಅದರಲ್ಲಿ ಹೈಯೆಸ್ಟ್ ಪವರ್ ಎಷ್ಟು, 3 ಸ್ಕ್ವೇರ್, ಅದನ್ನು ಇಲ್ಲಿ ಬರ್ಕೊಂಡಿದೀವಿ. 5 ಬಂದ್ಬಿಟ್ಟು ಇದು 120 ಅಲ್ಲಿ ಮಾತ್ರ ಇದೆ, ಇವೆರಡರಲ್ಲೂ ಇಲ್ಲ. ಸೊ ಇದರ ಹೈಯೆಸ್ಟ್ ಪವರ್ ಇರೋದೇ 1, ಸೊ ಅದನ್ನು ಇಲ್ಲಿ ಬರ್ಕೊಂಡಿದೀನಿ. ಸೊ ಇದು ಮೂರನ್ನು ಮಲ್ಟಿಪ್ಲೈ ಮಾಡಿದಾಗ ನನಗೆ 360 ಬರ್ತಾ ಇದೆ. ಅಂದ್ರೆ 2 ಕ್ಯೂಬ್ ಅಂದ್ರೆ 8 ಇಂಟು 3 ಸ್ಕ್ವೇರ್ ಅಂತಂದ್ರೆ 9 ಇಂಟು 5. ಮೂರನ್ನು ಮಲ್ಟಿಪ್ಲೈ ಮಾಡಿದ್ರೆ 360 ಬರುತ್ತೆ. ಸೊ ತುಂಬಾ ಸಿಂಪಲ್ ಆಗಿ ನಾವು HCF ಮತ್ತೆ LCM ಅನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ತುಂಬಾ ಈಸಿ ಮೆಥಡ್. ಸೊ ಫಸ್ಟ್ ಏನ್ ಮಾಡ್ಬೇಕು, ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ಕೊಂಡು ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಅಲ್ಲಿ ಬರ್ಕೋಬೇಕು. ಅದಾದ ನಂತರ ಕಾಮನ್ ಫ್ಯಾಕ್ಟರ್ಸ್ ಮಾತ್ರ ಅಬ್ಸರ್ವ್ ಮಾಡಿ
ಅದರಲ್ಲಿ ಲೀಸ್ಟ್ ಪವರ್ ಇರೋವಂಥವನ್ನ ಮಲ್ಟಿಪ್ಲೈ ಮಾಡಿದ್ರೆ HCF ಬರುತ್ತೆ. ಹೈಯೆಸ್ಟ್ ಪವರ್ ಇರುವಂತದ್ದು ಮತ್ತೆ ಕಾಮನ್ ಫ್ಯಾಕ್ಟರ್ ಅಲ್ಲದೆ ಇರುವಂತ ನಂಬರ್ಸ್. ಇನ್ನೊಂದ್ಸರಿ ಹೇಳ್ತೀನಿ, LCM ಅಂದ್ರೆ ಕಾಮನ್ ಫ್ಯಾಕ್ಟರ್ಸ್ ಅಲ್ಲಿ ಹೈಯೆಸ್ಟ್ ಪವರ್ ಇರುವಂತ ನಂಬರ್ ಮತ್ತೆ ಕಾಮನ್ ಫ್ಯಾಕ್ಟರ್ ಅಲ್ಲದೆ ಇರುವಂತ ನಂಬರ್. ಅದರಲ್ಲಿ ಏನೇ ಇರ್ಲಿ, ಅದು ಹೈಯೆಸ್ಟ್ ಪವರ್ ಇರಲಿ ಲೋಯೆಸ್ಟ್ ಪವರ್ ಇರಲಿ, ಕಾಮನ್ ಫ್ಯಾಕ್ಟರ್ ಅಲ್ಲಿ ಹೈಯೆಸ್ಟ್ ಪವರ್ ಇರುವಂತದ್ದು ಮತ್ತೆ ಕಾಮನ್ ಫ್ಯಾಕ್ಟರ್ ಅಲ್ಲದೆ ಇರುವಂತ ನಂಬರ್ನ ಪ್ರಾಡಕ್ಟ್ ಮಾಡ್ಕೊಂಡ್ವಿ ಅಂತಂದ್ರೆ ನಮ್ಗೆ ಏನ್ ಸಿಗುತ್ತೆ? LCM ಸಿಗುತ್ತೆ. ಈಗ ಒಂದಷ್ಟು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ. ಮೊದಲಿಗೆ ಫೈಂಡ್ HCF and LCM of 49 and 98. ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ. 49 ಅನ್ನ ಪ್ರೈಮ್ ಫ್ಯಾಕ್ಟರ್ಸ್ ಆಗಿ, ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್ ಆಗಿ ಎಕ್ಸ್ಪ್ರೆಸ್ ಮಾಡೋಣ. ಸೊ 49 ಅನ್ನು ನಾವೇನಂತ ಬರೀಬಹುದು? 7 into 7. ಯಾಕೆಂದ್ರೆ 7 ಇಂದ ಬಿಟ್ರೆ 1, ಅದ್ ಬಿಟ್ರೆ ಬೇರೆ ಯಾವ್ದ್ರಿಂದ ಡಿವೈಡ್ ಆಗಲ್ಲ. ಸೊ 7 ಸ್ಕ್ವೇರ್ ಅಂತ ಬರೀಬಹುದು. ಅದೇ ರೀತಿ ನಾವು 98 ಅನ್ನ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ಕೋಣ. 98 ಅನ್ನ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿದ್ವಿ ಅಂದ್ರೆ 2 ಇಂದ 2 4s 8 ಮತ್ತೆ 2 9s 18 ಮತ್ತೆ 7 ಇಂದ ಸೊ 7 7s. ಸೊ ಈಗ ನಾವು 98 ಅನ್ನ ಏನಂತ ಬರೀಬಹುದು? ಸೊ 7 ಸ್ಕ್ವಯರ್ ಇಂಟು 2 ಅಂತ ಬರೀಬಹುದು. ಈಗ ನಾವು ಅಬ್ಸರ್ವ್ ಮಾಡಿದ್ರೆ ಇದರಲ್ಲಿ ಕಾಮನ್ ಫ್ಯಾಕ್ಟರ್ ಇರ್ತಕ್ಕಂಥದ್ದು 7, ಡಿಗ್ರಿ ಎರಡರಲ್ಲೂ ಸೇಮ್ ಇದೆ. ಸೊ ಹಾಗಾಗಿ HCF ಆಫ್ 49, 98 ಎಷ್ಟು ಬರುತ್ತೆ? 7 ಸ್ಕ್ವಯರ್. 7 ಸ್ಕ್ವಯರ್ ಅಂದ್ರೆ 49 ಆಯ್ತು. ಅದೇ ರೀತಿ ನಾವೀಗ LCM ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ವಿ ಅಂತಂದ್ರೆ ಸೊ LCM ಏನ್ ಬರುತ್ತೆ? ಪ್ರಾಡಕ್ಟ್ ಆಫ್ ಹೈಯೆಸ್ಟ್ ಡಿಗ್ರಿ ಆಫ್ ಕಾಮನ್ ಫ್ಯಾಕ್ಟರ್ ಇಂಟು ನಾನ್ ಕಾಮನ್ ಫ್ಯಾಕ್ಟರ್ ನಂಬರ್, ದಟ್ ಈಸ್ 7 ಸ್ಕ್ವೇರ್ ಅಂದ್ರೆ 49. ಸೊ 49 ಇಂಟು 2 ಮಾಡಿದ್ವಿ ಅಂತಂದ್ರೆ ನಮ್ಗೆ ಎಷ್ಟು ಬರುತ್ತೆ? 98 ಬರುತ್ತೆ. ಸೊ ಇನ್ನೊಂದ್ಸರಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ 49 ಅನ್ನ ನಾವು ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿದ್ರೆ ಸೊ 7 ಸ್ಕ್ವೇರ್ ಬರುತ್ತೆ. 98 ಅನ್ನ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿದ್ರೆ 7 ಸ್ಕ್ವೇರ್ ಇಂಟು 2 ಬರುತ್ತೆ. ಸೊ ಇದರಲ್ಲಿ ಕಾಮನ್ ಫ್ಯಾಕ್ಟರ್ ಬಂದ್ಬಿಟ್ಟು 7. ಅದರಲ್ಲಿ ಡಿಗ್ರಿ ಎರಡರಲ್ಲೂ ಸೇಮ್ ಇರೋದ್ರಿಂದ ಲೀಸ್ಟ್ ಡಿಗ್ರಿನೂ ಅದೇ ಆಗತ್ತೆ, ಹೈಯೆಸ್ಟ್ ಡಿಗ್ರಿನೂ ಅದೇ ಆಗತ್ತೆ. ಸೊ ಹಾಗಾಗಿ 7 ಸ್ಕ್ವೇರ್ ಏನಾಗುತ್ತೆ? HCF ಆಗುತ್ತೆ. 7 ಸ್ಕ್ವೇರ್ ಅಂದ್ರೆ 49. ಸೊ LCM ಕ್ಯಾಲ್ಕುಲೇಟ್ ಮಾಡಿದ್ವಿ ನಾವು ಅಂತಂದ್ರೆ LCM ಏನಾಗುತ್ತೆ? ಪ್ರಾಡಕ್ಟ್ ಆಫ್ ಹೈಯೆಸ್ಟ್ ಡಿಗ್ರಿ ಆಫ್ ಕಾಮನ್ ಫ್ಯಾಕ್ಟರ್ ಇಂಟು ನಾನ್ ಹೈಯೆಸ್ಟ್ ಡಿಗ್ರಿ ಆಫ್ ನಾನ್ ಕಾಮನ್ ಫ್ಯಾಕ್ಟರ್ ಅಂತ ಆಗುತ್ತೆ. ಸೊ ಹಾಗಾಗಿ ಹೈಯೆಸ್ಟ್ ಡಿಗ್ರಿ ಬಂದ್ಬಿಟ್ಟು 7 ಸ್ಕ್ವೇರ್ ಮತ್ತೆ ನಾನ್ ಕಾಮನ್ ಫ್ಯಾಕ್ಟರ್ ಅಲ್ಲಿ 2. ಸೊ ಇವೆರಡರ ಪ್ರಾಡಕ್ಟ್ ತಗೊಂಡ್ವಿ ಅಂದ್ರೆ 98 ಬರುತ್ತೆ. ಈಗ ಮತ್ತೊಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ. HCF ಫೈಂಡ್ HCF and LCM of 36 and 168. ಈಗ ಫಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು? ನಾವು 36 ನ ಪ್ರೈಮ್ ಫ್ಯಾಕ್ಟರ್ಸ್ ಅನ್ನ ಬರ್ಕೋಬೇಕು. ಸೊ ಇಲ್ಲಿ 36 ನ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ಕೋತೀನಿ. ಸೊ 2 ಇಂದ 2 1s, ಸೊ 2 8s, ಅಂಡ್ ಅಗೈನ್ ಮತ್ತೆ 2 ಇಂದ ಮಾಡಿದ್ವಿ ಅಂದ್ರೆ 2 9s, ಮತ್ತೆ 3 ಇಂದ ಡಿವೈಡ್ ಮಾಡಿದ್ವಿ ಅಂತಂದ್ರೆ 3 3s. ಸೊ ನಾವು 36 ಅನ್ನ ಏನಂತ ಬರೀಬಹುದು? 36 is equal to 2 ಟೈಮ್ಸ್ ಇದೆ, 2 ಸ್ಕ್ವೇರ್ ಇಂಟು 3 ಸ್ಕ್ವೇರ್ ಅಂತ ಬರೀಬಹುದು. ಸೊ ಅದಾದ್ಮೇಲೆ ನಾವು ಮತ್ತೊಂದ್ಸರಿ ಈಗ 168 ನ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ಕೋಣ. 168, 2 ಇಂದ 2 8s 16, ಮತ್ತೆ 2 4s, ಮತ್ತೆ 2 ಇಂದ ಡಿವೈಡ್ ಮಾಡಿದ್ರೆ 2 4s, 2 2s, ಮತ್ತೆ 2 ಇಂದ 2 2s,
2 1 ಮತ್ತೆ ಇದು 3 ಇಂದ ಡಿವೈಡ್ ಮಾಡಿದ್ರೆ 3 7. ಸೊ ಈಗ ನಾನು 168 ಅನ್ನ ಏನಂತ ಬರಿಬಹುದು. ಸೊ ಇದನ್ನು ಕೂಡ ಇಲ್ಲಿ 2 3 ಟೈಮ್ಸ್ ಇದೆ. ಸೊ 2 ಕ್ಯೂಬ್ ಇಂಟು 3 1 ಸರಿ ಇದೆ, 3 ಇಂಟು 7 ಅಂತ ಬರಿಬಹುದು. ಈಗ HCF ಏನ್ ಬರುತ್ತೆ ನೋಡೋಣ. ಸೊ HCF ಆಫ್ 36, 168. ಸೊ ಕಾಮನ್ ಫ್ಯಾಕ್ಟರ್ ಯಾವ್ಯಾವ ಇದಾವೆ? 2 ಮತ್ತೆ 3 ಎರಡು ಕಾಮನ್ ಫ್ಯಾಕ್ಟರ್ ಇದಾವೆ. ಸೊ ಈಗ 2 ಅಲ್ಲಿ ನಾವು ಅಬ್ಸರ್ವ್ ಮಾಡಿದಾಗ ಲೀಸ್ಟ್ ಡಿಗ್ರಿ ಇರೋದು 2 ಸ್ಕ್ವಯರ್. ಸೊ 2 ಸ್ಕ್ವಯರ್ ಬಂತು ಇಂಟು ಅದೇ ತರ 3 ಅಲ್ಲಿ ಲೀಸ್ಟ್ ಡಿಗ್ರಿ ಇರೋದು 3 ಟು ದಿ ಪವರ್ ಆಫ್ 1 ಅಂದ್ರೆ 3. ಸೊ ಈಗ ಇದರ ಪ್ರಾಡಕ್ಟ್ ಬಂದ್ಬಿಟ್ಟು HCF ಆಗತ್ತೆ. ಇಲ್ಲಿ 7 ಕಾಮನ್ ಫ್ಯಾಕ್ಟರ್ ಇಲ್ಲ. ಸೊ 2 ಸ್ಕ್ವೇರ್ ಅಂತಂದ್ರೆ ಸೊ ಎಷ್ಟಾಯ್ತು? 4 ಇಂಟು 3. ಸೊ 4 3 is 12. ಸೊ 12 ಏನಾಯ್ತು? HCF ಆಯ್ತು. ಈಗ LCM ಏನ್ ಬರುತ್ತೆ ನೋಡೋಣ. LCM ಆಫ್ 36, 168. ಸೊ LCM ಅಲ್ಲಿ ನಾವು ಹೈಯೆಸ್ಟ್ ಡಿಗ್ರಿ ತಗೋಬೇಕು. ಕಾಮನ್ ಫ್ಯಾಕ್ಟರ್ ಅಲ್ಲಿ 2 ನ ಹೈಯೆಸ್ಟ್ ಡಿಗ್ರಿ ಬಂದ್ಬಿಟ್ಟು 2 ಟು ದಿ ಪವರ್ ಆಫ್ 3 ಇಂಟು 3 ನು ಕಾಮನ್ ಫ್ಯಾಕ್ಟರ್ ಇದೆ. ಇದರ ಹೈಯೆಸ್ಟ್ ಡಿಗ್ರಿ 3 ಸ್ಕ್ವಯರ್. 3 ಸ್ಕ್ವೇರ್ ತಗೊಂಡ್ವಿ. ಇವೆರಡು ಕಾಮನ್ ಫ್ಯಾಕ್ಟರ್ಸ್. ಕಾಮನ್ ಫ್ಯಾಕ್ಟರ್ಸ್ ಅಲ್ಲದೆ ಇರುವಂತ ನಂಬರ್ ನ ನೋಡಿದ್ರೆ 7 ಒಂದಿದೆ. ಸೊ ಅದನ್ನ ವ್ಯಾಲ್ಯೂ ತಗೊಂಡ್ವಿ ಅಂದ್ರೆ 2 ಕ್ಯೂಬ್ ಅಂತಂದ್ರೆ 8 ಆಯ್ತು. 3 ಸ್ಕ್ವೇರ್ ಅಂತಂದ್ರೆ 9 ಆಯ್ತು ಇಂಟು 7. ಸೊ 8 ಇಂಟು 9 ಇಂಟು 7 ಅಂತಂದ್ರೆ 8 9 72. 72 ಇಂಟು 7. ಸೊ 504 ಬರುತ್ತೆ. ಸೊ ಈಗ HCF ಏನ್ ಬಂತು? 12. ಸೊ LCM ಬಂದು 504 ಆಯ್ತು. ಮತ್ತೊಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. 150 ಫೈಂಡ್ HCF and LCM of 150 and 180. ಸೊ ಫಸ್ಟಿಗೆ ನಾವೇನ್ ಮಾಡ್ಕೋಬೇಕು? 150 ನ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ಕೋಬೇಕು. 2 ಇಂದ ತಗೋತೀನಿ. ಸೊ 2 7s 14, 2 5s ಮತ್ತೆ 5 ಇಂದ ತಗೋತೀನಿ. 5 1s 5 5s ಮತ್ತೆ 5 ಇಂದ ತಗೋತೀನಿ. 5 3s. ಈಗ ಒಂದೇ ಸಾರಿ 180 ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ಕೋತೀನಿ. 2 ಇಂದ 2 9s 0 ಆಗಿ ಉಳಿಸ್ಕೋತೀನಿ. ಮತ್ತೆ 2 ಇಂದ 2 4s 8 ಮತ್ತೆ 2 5s 10 ಆಯ್ತು. ಮತ್ತೆ ಇದನ್ನ 5 ಇಂದ 5 9s ಮತ್ತೆ ಇದನ್ನ 3 ಇಂದ ತಗೋತೀನಿ. ಸೊ ಈಗ ಇವೆರಡರ ಪ್ರೈಮ್ ಫ್ಯಾಕ್ಟರೈಸೇಷನ್ ಆಗಿದೆ. ಸೊ ಈಗ ನಾವು 150 ಅನ್ನ ಏನಂತ ಬರಿಬಹುದು? ಸೊ 150 is equal to 5 ಎರಡು ಸಾರಿ ಇದೆ, ಅದನ್ನ ಬರ್ಕೋತೀನಿ. 5 ಸ್ಕ್ವೇರ್ ಇಂಟು 2 ಇಂಟು 3. ಸೊ ಈಗ 180 ನ ಪ್ರೈಮ್ ಫ್ಯಾಕ್ಟರೈಸೇಷನ್ ಬರ್ಕೋತೀನಿ. 180 ಅಲ್ಲಿ ಸೊ 5 1 ಟೈಮ್ ಇದೆ, 2 2 ಟೈಮ್ ಇದೆ, 2 ಸ್ಕ್ವೇರ್ ಅಂತ ಬರಿತೀನಿ. 3 ನು 2 ಟೈಮ್ಸ್ ಇದೆ. ಸೊ ಮೊದಲಿಗೆ HCF ಬರೆಯೋಣ. HCF ಆಫ್ 150, 180 is equal to, ಸೊ ಕಾಮನ್ ಫ್ಯಾಕ್ಟರ್ಸ್ ಅಬ್ಸರ್ವ್ ಮಾಡ್ರಿ. 5 ಕಾಮನ್ ಇದೆ, 2 ನು ಕಾಮನ್ ಇದೆ, ಮತ್ತೆ 3 ನು ಕಾಮನ್ ಇದೆ. ಎಲ್ಲವೂ ಕಾಮನ್ ಇದೆ. ಸೊ ಕಾಮನ್ ಇರೋದ್ರಲ್ಲಿ ಲೀಸ್ಟ್ ಡಿಗ್ರಿ ಇರೋದು ಅಂದ್ರೆ ಸೊ 5 ಅಲ್ಲಿ 5 ಲೀಸ್ಟ್ ಡಿಗ್ರಿ ಇದೆ, 2 ಅಲ್ಲಿ 2 ಲೀಸ್ಟ್ ಡಿಗ್ರಿ ಇದೆ, 3 ಅಲ್ಲಿ 3 ಲೀಸ್ಟ್ ಡಿಗ್ರಿ ಇದೆ. ಸೊ ಇವು ಮೂರರ ಪ್ರಾಡಕ್ಟ್ ಬಂದ್ಬಿಟ್ಟು 5 2s 10, 10 3s 30. ಸೊ HCF ಎಷ್ಟಾಯ್ತು? HCF ಬಂದು 30 ಬಂತು. ಈಗ LCM ಎಷ್ಟಾಗತ್ತೆ ನೋಡೋಣ. ಸೊ LCM ಆಫ್ 150,
180 is equal to 5 ಕಾಮನ್ ಫ್ಯಾಕ್ಟರ್, ಅದರಲ್ಲಿ ಹೈಯೆಸ್ಟ್ ಡಿಗ್ರಿ 5 ಸ್ಕ್ವಯರ್. 2 ಕಾಮನ್ ಫ್ಯಾಕ್ಟರ್ ಇದೆ, ಹೈಯೆಸ್ಟ್ ಡಿಗ್ರಿ 2 ಸ್ಕ್ವಯರ್. 3 ಕಾಮನ್ ಫ್ಯಾಕ್ಟರ್ ಇದೆ, ಹೈಯೆಸ್ಟ್ ಡಿಗ್ರಿ 3 ಸ್ಕ್ವಯರ್. ಸೊ 5 ಸ್ಕ್ವಯರ್ ಅಂದ್ರೆ 25, 2 ಸ್ಕ್ವಯರ್ ಅಂದ್ರೆ 4, 3 ಸ್ಕ್ವಯರ್ ಅಂದ್ರೆ 9. ಸೊ ಪ್ರಾಡಕ್ಟ್ ಬಂದ್ಬಿಟ್ಟು 25 ಇಂಟು 4 100 ಆಯ್ತು, 100 ಇಂಟು 9, ಸೊ 900. ಸೊ 900 is the LCM. ಸೊ ಇದೆಲ್ಲದಕ್ಕೂ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಇದೆ, ಏನಂತಂದ್ರೆ ಸೊ ಯಾವುದೇ ಎರಡು ನಂಬರ್ನ HCF ಮತ್ತೆ LCM ಮತ್ತು ಅದರ ನಂಬರ್ನ ಪ್ರಾಡಕ್ಟ್ ಮಧ್ಯದಲ್ಲಿ ಒಂದು ರಿಲೇಷನ್ ಅನ್ನ ನಾವು ಅಬ್ಸರ್ವ್ ಮಾಡಬಹುದು. ಅಂದ್ರೆ ಇಲ್ಲಿ ನೋಡ್ರಿ, ಫಾರ್ ಎನಿ ಟು ಪಾಸಿಟಿವ್ ಇಂಟೀಜರ್ಸ್ a and b, HCF of a into b is into LCM of a into b is equal to a into b. ಅಂದ್ರೆ ಪ್ರಾಡಕ್ಟ್ ಆಫ್ ದ ನಂಬರ್ಸ್ is equal to ಪ್ರಾಡಕ್ಟ್ ಆಫ್ ದ HCF and LCM ಅಂತ ಆಗುತ್ತೆ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಇಲ್ಲಿ ಒಂದು ಸಣ್ಣ ಪ್ರಾಬ್ಲಮ್ ಅನ್ನ ತಗೊಳ್ಳೋಣ. ಈಗ let us take 4 and 12. ಸೊ ಇದರ ಫಸ್ಟ್ ಇದನ್ನ HCF ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಸೊ HCF ಕ್ಯಾಲ್ಕುಲೇಟ್ ಮಾಡೋದಕ್ಕೆ 4 ಅನ್ನ ಏನಂತ ಎಕ್ಸ್ಪ್ರೆಸ್ ಮಾಡ್ಬೋದು ನಾವು, 2 ಸ್ಕ್ವೇರ್. ಅದೇ ರೀತಿ 12 ಅನ್ನ ಏನಂತ ಎಕ್ಸ್ಪ್ರೆಸ್ ಮಾಡ್ಬೋದು, ಸೊ 2 ಸ್ಕ್ವೇರ್ ಇಂಟು 3 ಅಂದ್ರೆ 4 3s are 12. ಸೊ ಈಗ HCF ಏನ್ ಬರುತ್ತೆ ಇದಕ್ಕೆ, ಸೊ HCF is equal to ಕಾಮನ್ ಫ್ಯಾಕ್ಟರ್ ಬಂದ್ಬಿಟ್ಟು 2, ಲೀಸ್ಟ್ ಡಿಗ್ರಿನೂ ಅದೇ, ಹೈಯೆಸ್ಟ್ ಡಿಗ್ರಿನೂ ಅದೇ. ಸೊ HCF is 2 ಸ್ಕ್ವೇರ್ ಅಂದ್ರೆ 4. ಸೊ LCM ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ವಿ ಅಂತಂದ್ರೆ, ಸೊ ಇದರ LCM ಬಂದ್ಬಿಟ್ಟು 2 ಸ್ಕ್ವೇರ್ ಇಂಟು 3 ಅಂದ್ರೆ ಎಷ್ಟಾಯ್ತು, 12 ಬರುತ್ತೆ. ಈಗ A ಇಂಟು ಬಿ, A ಇಂಟು ಬಿ ಅಂದ್ರೆ 4 ಇಂಟು 12, 4 ಇಂಟು 12 ಅಂತಂದ್ರೆ ಸೊ 48 ಬರುತ್ತೆ. HCF ನೂ ಕೂಡ ಸೇಮೇ ಬಂದಿದೆ, ಸೊ ಹಾಗಾಗಿ H ಇಂಟು L ಅಂತ ತಗೊಂಡ್ವಿ ಅಂದ್ರೆ ಅದು ಕೂಡ 4 ಇಂಟು 12 ಬರುತ್ತೆ. ಸೊ ಅದರ ವ್ಯಾಲ್ಯೂನು 48. ಸೊ ನಾವು ಎರಡನ್ನು ಅಬ್ಸರ್ವ್ ಮಾಡಿದ್ರೆ ಸೊ ಏನಂತ ಕನ್ಕ್ಲೂಡ್ ಮಾಡ್ಬೋದು, A ಇಂಟು ಬಿ ಇಸ್ ಈಕ್ವಲ್ ಟು H ಇಂಟು L ಅಂತ ಕನ್ಕ್ಲೂಡ್ ಮಾಡ್ಬೋದು. ದಿಸ್ ಹೋಲ್ಡ್ಸ್ ಗುಡ್ ಫಾರ್ ಆಲ್ numbers and their HCF and LCM. Okay. ಸೊ ನಾವು ಈ ಒಂದು ಕಾನ್ಸೆಪ್ಟ್ ಇಂದ ಎಕ್ಸಾಮ್ ಅಲ್ಲಿ ಒಂದು ಕ್ವಶನ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು 2 ಮಾರ್ಕ್ಸಿಗೆ. ಸೊ HCF ಕಂಡುಹಿಡಿಯೋದಕ್ಕೆ, LCM ಕಂಡುಹಿಡಿಯೋದಕ್ಕೆ ಬಂತು, ಮತ್ತೆ ಈ ರಿಲೇಷನ್ ಅನ್ನ ವೆರಿಫೈ ಮಾಡೋದಕ್ಕೆ ಬಂತು ಅಂತಂದ್ರೆ ನಾವು ಆರಾಮಾಗಿ ಇದರಲ್ಲಿ 2 ಮಾರ್ಕ್ಸ್ ಅನ್ನ ತಗೋಬಹುದು. ಸೊ ಇಷ್ಟು ಕ್ವಶನ್ ಗಳನ್ನ ಅರ್ಥ ಮಾಡ್ಕೊಂಡು ಇದೇ ತರದ ಇನ್ನೊಂದಷ್ಟು ಪ್ರಶ್ನೆಗಳನ್ನ ನೀವು ಸಾಲ್ವ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಇದರಲ್ಲಿ ಯಾವುದೇ ರೀತಿ ಡೌಟ್ ಇರೋದಿಲ್ಲ. ಥ್ಯಾಂಕ್ ಯು.